ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಅವಾಗ ಹುಡುಗಿರ್ಗ್ ಮಾತ್ರ ಪಾರ್ಲರ್ ಇತ್ತು, ಇವಾಗ ಹುಡುಗರ್ಗೂ ಪಾರ್ಲರು. ಹೆಂಗೆ ಖುಷಿ? ಅವಾಗ ಹುಡುಗಿರ್ ಮಾತ್ರ ಆಡ್ಕೊಳ್ಳೋದು ಹುಡುಗರು. ನೀವೆಲ್ಲ ಪಾರ್ಲರ್ಗೆ ಹೋಗ್ತೀರಾ ಹಾಗೆ ಹೀಗೆ ಅಂತ. ಇವಾಗ ಹುಡುಗರು ಹೋಗ್ತಾರ. ಯಾರು ಹೋಯ್ತಾರೆ? ನಿಮಗೆ ಮೇಕಪ್ ಹಚ್ಕೊಂಡಾರ, ಲಿಪ್ಟಿಕ್ ಹಚ್ಕೊಂಡಾರ? ಅಯ್ಯಪ್ಪ, ನೀವೆಲ್ರಿ ನಾವಾಗ ಜೀನ್ಸ್ ಹಾಕ್ತೀರಾ, ನಮ್ ತರ ಶರ್ಟ್ ಹಾಕ್ತೀರಾ, ನಮ್ ತರ ನಮ್ ತರ ಸ್ಕರ್ಟ್ ಹಾಕು. ಹಾಕಾಗಲ್ಲ ನಮ್ ಹುಡುಗರು ಅನ್ನೋದು. ಡ್ರೆಸ್ ಹಾಕು, ಸೀರೆ ಉಟ್ಕೋ. ನೋಡ್ದಾ, ನಿಮ್ ತರ ನಾವ್ ಹೆಂಗ್ ಹಾಕ್ತಿವಿ, ನಮ್ ತರ ನೀವ್ ಹಾಕಕ್ಕಾಗುತ್ತಾ? ಅದಕ್ಕೆ ಹುಡುಗಿರು ಯಾವ್ದಕ್ಕೂ ಕಮ್ಮಿ. ಹುಡುಗಿರೇ ಸ್ಟ್ರಾಂಗ್ ಅಂತ. ಸಾಂಬಾರ್ ಎತ್ಕೋಗ್ ಬಾ. ಈಗ ಹುಡುಗರ ತರ ಹುಡುಗಿರು ಆಟೋ ಓಡಿಸ್ತಾರೆ, ಲಾರಿ ಓಡಿಸ್ತಾರೆ, ಬಸ್ ಓಡಿಸ್ತಾರೆ. ಯಾವ್ದ್ರಲ್ಲಿ ಕಮ್ಮಿ ಇದ್ದಾರೆ ಹೇಳು? ಯಾವ್ದ್ರಲ್ಲಿ ಕಮ್ಮಿ ಇದ್ದಾರೆ ಹೇಳು? ಹುಡುಗಿರೆ ಕಂಪ್ನಿಲಿ ಏನಿಲ್ಲ, 50-50 ಇರ್ತಾರೆ. ಹುಡುಗರು 50, ಹುಡುಗಿರ್ 50. ಬಾ ಬಾ, ತಗೋಗ್ ಬಾ. ಸಾಂಬಾರ್ ಎತ್ಕೊಂಡೋಗ್ ಫಸ್ಟು. ದೋಸೆ ಇವಾಗ ಉಪ್ಪಾಕಿದ್ನೇನು, ಉಪ್ಪಾಗ್ಬಿಟ್ಟಿದೆ. ಹಂಗ ಇಟ್ಕೋಬೇಡ, ತುಕ್ಕಿಡ್ದಿದ್ದೆ. ಅವಾಗ 3 ಸರಿ ಹೇಳ್ತೀನಿ ನಾನು. ಹೋಗು. ಎಷ್ಟು ಹೇಳಿದ್ರು ಅದೇ ಮಾಡೋದು. ಅದು ಬಿದೋಗ್ಬೇಕು ನೋಡುವ, ಇಡೀ ಸಾಂಬಾರೆಲ್ಲ ಚೆಲ್ಲೋಗ್ಬಿಡುತ್ತೆ ಹಂಗೆ. ಗೋವಿಂದ ಗೋವಿಂದ ಗೋಪಾಲ. ಬೌಲ್ ಬೇಕಪ್ಪ, ಬೌಲ್. ಅಪ್ಪ ತಟ್ಟೆಗೆ ಹಾಕೋದು. ನನಗೆ ಈ ಪ್ಲೇಟ್ಗೆ ಹಾಕೊಡ್ಲಾ? ಈ ಪ್ಲೇಟು ಡಿನ್ನರ್ ಪ್ಲೇಟು ಬೌಲ್ ಎತ್ಕೋ. ಕೊಡಪ್ಪ. ಏಕೆ ಪೀಸ್ ಪೀಸ್ ಹಾಕಿ ತೆಗೆದ್ರೆ ಆಫ್ ಆಗುತ್ತಾ? ಬರೋದೇ ಇಲ್ಲ ಹಂಗೆ. ಬಿಡೋದ್ ಬರಲ್ಲ ಕಣ, ನೀಟಾಗಿ ಮಾಡಿದ್ರೆ ಬರುತ್ತೆ. ನೀನು ಒಟ್ರಾಸಿ ಮಾಡ್ತಿದ್ಯ ಅವಾಗಿಂದ. ಮೇಲಿದೆ ಎಳಿಬೋದು, ಎಷ್ಟು ಡಾಟಾ ಇದು ನೋಡ್ತೀವಲ್ಲ. ಇಲ್ಲಕ್ಕಾಗಲ್ಲ, ಬರಲ್ಲ ಅದು. ತಿನ್ನಿ ಅಂತ ಅಲ್ವಾ ಇಟ್ಟಿರೋದಲ್ಲಿ. ನಿಮ್ಮ ಅಪ್ಪ ಯಾವಾಗ್ಲೂ ತಂದ ತಕ್ಷಣ ತಿನ್ನಲ್ಲ, ತಣ್ಣಗಾದ್ಮೇಲೆ ತಿನ್ನೋದು. ಆಮೇಲೆ ಕೇಳೋದು ಬಿಸಿ ಬಿಸಿನೇ ಇಲ್ಲ ಅಂತ. ಹಾಕಿದೀನಿ ನೋಡಿ, ಬೇಕಾದ್ರೆ ನೀರ್ ಹಾಕಿದೀನಿ. ತಗೊಳ ನಿನ್ಗೆ ಮೆಂತ್ಯ ದೋಸೆ. ಸ್ವಲ್ಪ ಮೆಂತ್ಯನ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಮಾಡಿದ್ದೀನಿ. ಮೆಂತ್ಯ ದೋಸೆ. ಮೆಂತ್ಯ ದೋಸೆ ಬೌಲು ಎತ್ಕೊಂಡು ಹೋಗ್ಬೇಕು ತಾನೆ. ಈ ವಿಡಿಯೋಗಳು ಯಾವತ್ತು ಮಾಡಿರೋದು ಏನೋ ನನಗೆ ಗೊತ್ತಾಗ್ತಿಲ್ಲ, ಯಾವತ್ತಿನ ವಿಡಿಯೋ ಅಂತ ಹೇಳಬೇಕು ಅಂತಾನೆ.
ಓಕೆ, ಅವತ್ತು ಸಂಡೇ ಅಂತ ಅನ್ಕೋತೀನಿ. ಆಮೇಲೆ ನಾವು ಸಂಡೇ ದೋಸೆ ಮಾಡಿದ್ದೆ, ದೋಸೆ ಎಲ್ಲ ತಿಂದ್ಕೊಂಡು ಮತ್ತು ಏನೂ ಕೆಲಸ ಮಾಡಿಲ್ಲ ಅವತ್ತು. ಮತ್ತು ವೀಡಿಯೋನೂ ಕೂಡ ಮಾಡಿಲ್ಲ. ಏನಾದರೂ ಕೆಲಸಗಳು ಮಾಡಿದ್ರೆ ತಾನೇ ವೀಡಿಯೋ ಮಾಡೋದು. ಏನೂ ಕೆಲಸನೂ ಮಾಡಿರಲಿಲ್ಲ, ಹಾಗೆ ವೀಡಿಯೋಗಳು ಕೂಡ ಮಾಡಿರಲಿಲ್ಲ. ಹಾಗೆ ಮೋನ್ಮಮ್ಮ ಹಿಂದಿನ ರಾತ್ರಿ ಒಬ್ಬಟ್ಟು ತಂದಿದ್ರು, 4 ಒಬ್ಬಟ್ಟು. ಒಂದು ಒಬ್ಬಟ್ಟಿಗೆ 10 ರೂಪಾಯಿ ಇತ್ತು, ಇವಾಗೇನೋ ಜಾಸ್ತಿ ಮಾಡಿದಾರಂತೆ. ತಂದಿದ್ರು, ಅದು ಯಾರೂ ತಿಂದಿಲ್ಲ, ಹಾಗೇ ಇತ್ತು. ಅದಕ್ಕೆ ಬಿಸಿ ಮಾಡಿ ಕೊಡೋಣ ಅಂಥೇಳಿ ಕೊಟ್ಬಿಟ್ಟು ಹಾಗೆ ನಾನು ಒಂದು ಬಿಸಿ ಮಾಡಿ ತಿಂತಾಯಿದ್ದೀನಿ. ಅಂದರೆ ತಂದ ತಕ್ಷಣವೇ ಬಿಸಿ ಮಾಡಿ ತುಪ್ಪ ಎಲ್ಲ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಅದು ಒಂದು ನೈಟ್ ಆದಮೇಲೆ ಬಿಸಿ ಮಾಡಿದ್ರೆ ಅದು ಮೇಲೆಲ್ಲ ಓಪನ್ ಆಗಿಬಿಡುತ್ತೆ. ಅಂದರೆ ಒಬ್ಬಟ್ಟು ಮೇಲೆಲ್ಲ ಓಪನ್ ಆಗಿಬಿಟ್ಟು ಆ ಒಳಗಡೆ ಇರುತ್ತಲ್ಲ ಹೂರಣ, ಅದೆಲ್ಲ ಏನಾಗ್ತಾ ಇರುತ್ತೆ ಅಂದರೆ ಕಳ್ಕೊತಾ ಇರುತ್ತೆ, ಅಂದರೆ ಬಿದೋಗ್ತಾ ಇರುತ್ತೆ. ಅಷ್ಟು ನೀಟ್ ಅನಿಸೋದೇ ಇಲ್ಲ. ಅದಕ್ಕೆ ಇನ್ನು ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವಿಲ್ಲಿ ಹಾಕ್ಕೊಟ್ಬಿಟ್ಟು ನಾನು ಕೂಡ ತಿಂತಾಯಿದ್ದೀನಿ. ಹಾಗೆ ಸ್ವಲ್ಪ ಹೊರಗಡೆ ಹೋಗಬೇಕು. ಯಾಕೆ ಅಂದರೆ ನಿನ್ನೆ ನನಗೊಂದು ಫೋನ್ ಬಂತು. ಎಲ್ಲಿಂದ ಅಂದರೆ ಟ್ರೆಂಡ್ಸಿಂದ. ಈಗ ಆಫರ್ ನಡೀತಾ ಇದೆ ಮೇಡಮ್, ನೋಡಿ ನಾಳೆಗೆ ಆಫರ್ ಮುಗಿಯುತ್ತೆ, ಬಂದು ವಿಸಿಟ್ ಕೊಡಿ ಮ್ಯಾಮ್ ಒಂದು ಸರಿ ಅಂತ ಅಂದರು. ಅದಕ್ಕೆ ನಾನು ಇಲ್ಲ, ನಾನು ತುಂಬ ಸಾರಿ ಬಂದಿದ್ದೀನಿ, ಯಾವಾಗ ಬಂದ್ರೂ ಇರೋ ಕಲೆಕ್ಷನೇ ಇರುತ್ತೆ, ಅದಕ್ಕೆ ನನಗೆ ಇತ್ತೀಚೆಗೆ ಬರೋದಕ್ಕೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಾಯಿದ್ದೆ ಅವರಿಗೆ. ಇಲ್ಲ ಮೇಡಮ್, ಇವಾಗ ಹೊಸ ಹೊಸ ಕಲೆಕ್ಷನ್ ಎಲ್ಲ ಬಂದಿದೆ, ಒಂದು ಸರಿ ವಿಸಿಟ್ ಕೊಡಿ ಅಂತ ಹೇಳಿದ್ರು. ಸರಿ ಆಯಿತು ಬಿಡಿ, ಬರ್ತೀವಿ ಅಂತೇಳ್ಬಿಟ್ಟು ಆಮೇಲೆ ಮೋನ್ಮಮ್ಮನಿಗೆ ಹೇಳಿದೆ, ಈ ಥರ ಹೇಳಿದ್ದಾರೆ ನೋಡಿ, ಆಫರ್ ಎಲ್ಲ ಇದೆಯಂತೆ, ಹೋಗೋಣ, ಸುಮ್ಮನೆ ಹೋಗ್ಬಿಟ್ಟು ತೊಗೊಳ್ಳೋದೇನು ಬೇಡ, ಸುಮ್ಮನೆ ಹೋಗ್ಬಿಟ್ಟು ನೋಡೋಣ, ಇಷ್ಟ ಆದರೆ ಬಟ್ಟೆ ತೊಗೊಳ್ಳೋಣ, ಇಲ್ಲ ಅಂದರೆ ಬೇಡ ಅಂತಂದೆ. ಅದಕ್ಕೆ ಮೋನ್ಮಮ್ಮ ಹೇಳ್ತಾಯಿದ್ರು, ಹೌದು ನನಗೂ ಒಂದೆರಡು ಜೀನ್ಸ್ ಎಲ್ಲ ತೊಗೋಬೇಕು, ನೈಟ್ ಪ್ಯಾಂಟ್ಗಳು ತೊಗೋಬೇಕು. ಸರಿ ಆಯಿತು, ಬೇಗ ಹೋಗೋಣ ಅಂತ ಹೇಳಿದ್ರು. ಆಯಿತು ಅಂತೇಳಿ ರೆಡಿ ಆಗುವಾಗ ಬೇಗ ಅಂತ ಆದ್ರೂ 4 ಗಂಟೆ ಆಯಿತು ಇಲ್ಲೇ ಮನೇಲೆ. ಆಮೇಲೆ ಹೊರಡೋ ಟೈಮಲ್ಲಿ ಈ ಪಾರಿವಾಳಗಳು ಈ ಥರ ಈ ಮುಂದೆ ಅಕ್ಕಿ ತಿಂತಾಯಿದೆ ನೋಡಿ, ಆ ಪಾರಿವಾಳ ಫುಲ್ಲು ಒಂಥರ ರೌಡಿ ಥರ, ಅದು ಯಾವ ಪಾರಿವಾಳನೂ ತಿನ್ನಕ್ಕೆ ಬಿಡಲ್ಲ, ಅದೊಂದೇ ತಿನ್ನಬೇಕು ಆ ಥರ. ಯಾವುದೇ ಪಾರಿವಾಳ ಅಲ್ಲಿ ಬಂದ್ರೂ ಕುಟ್ಕುತ್ತೆ, ಆ ಥರ ಮಾಡ್ತಾಯಿತ್ತು. ಅದಕ್ಕೆ ನಾನು ಅದನ್ನು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ಹಾಗೆ ಇನ್ನೊಂದೇನೆಂದರೆ, ನನಗೆ ಸ್ವಲ್ಪ ದಿನ ಪಾರಿವಾಳಕ್ಕೆ ಅಕ್ಕಿನೇ ಹಾಕಿರಲಿಲ್ಲ, ಯಾಕೆಂದರೆ ಆವಾಗ ಸ್ವಲ್ಪ ಅಕ್ಕಿ ಖಾಲಿಯಾಗಿತ್ತು ಅಂತ ಹೇಳಿದ್ದೆ ನೋಡಿ. ಆ ಟೈಮಲ್ಲಿ ನಾನು ಅಕ್ಕಿನ ಹಾಕಿರಲಿಲ್ಲ, ಖಾಲಿಯಾಗಿತ್ತು. ಇರೋ ಅಕ್ಕಿನೇ ಡೈಲಿ ಒಂದೊಂದು ಸ್ವಲ್ಪ ಹಾಕೋದು, ಇಲ್ಲಾಂದರೆ ಹಾಕ್ತಾನೆ ಇರಲಿಲ್ಲ, ಈ ಥರ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಏನಾಯಿತು ಅಂದರೆ ಪಾರಿವಾಳಗಳು ಕಡಿಮೆ ಆಗೋಯಿತು, ಅಂದರೆ ಬರೋದೇ ಕಡಿಮೆ ಆಗೋಯಿತು. ನಾನು ಏನು ಮಾಡಿದೆ, ಒಂದು ವಾರ ಅನಿಸುತ್ತೆ, ಒಂದು ವಾರ ಹಾಕೇ ಇಲ್ಲ ನಾನು ಪಾರಿವಾಳಗೇನೂ. ಆಮೇಲೆ ನಾನು ಮತ್ತೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಈಗ ಮೊದಲಿನಷ್ಟು ಪಾರಿವಾಳಗಳು ಇವಾಗ ಹಾಕ್ತಾಯಿದ್ದೀನಿ ಡೈಲಿ, ಆದ್ರೂ ಮೊದಲಿನಷ್ಟು ಬರ್ತಾಯಿಲ್ಲ, ಕಡಿಮೆ ಆಗಿಬಿಟ್ಟಿದೆ ಪಾರಿವಾಳಗಳು. ಆ ಥರ ಅಂದರೆ ಸ್ವಲ್ಪ ದಿನ ಹಾಕಿರ್ಲಿಲ್ವಲ್ಲ, ಅದಕ್ಕೂ ಅನಿಸುತ್ತೆ, ಅದಕ್ಕೆ ಇರಬೇಕು, ಪಾರಿವಾಳಗಳು ಕಡಿಮೆ ಆಗಿಬಿಟ್ಟಿದೆ. ಪಾರಿವಾಳಗಳು ಮೇಲೆ ಕೂತ್ಕೊಂಡು ಅಕ್ಕಿನ ತಿಂತಾಯಿದೆ, ಅದು ಅಕ್ಕಿಗಳು ಕೆಳಗಡೆ ಉದುರ್ತಾ ಇದೆ ನೋಡಿ. ಇದೆಲ್ಲ ಕೆಳಗಡೆ ಉದುರಿರೋ ಅಕ್ಕಿಗಳೆಲ್ಲ ಪಾರಿವಾಳಗಳು ತಿನ್ನುವಾಗ ಉದುರಿರುವಂಥ ಅಕ್ಕಿ. ಈ ಅಕ್ಕಿನ ಇರುವೆಗಳು ತಿನ್ನುತ್ತೆ, ಆ ಥರ. ನಾನು ಒಂದೊಂದು ಸರಿ ಏನು ಮಾಡ್ತೀನಿ, ಆದಷ್ಟು ಸ್ವಲ್ಪನೇ ಹಾಕಿರ್ತೀನಿ, ಅದು ಈ ಥರ ಅದು ಓಡಾಡಿಕೊಂಡು ಮತ್ತು ಒಂದನ್ನು ಕಂಡ್ರೆ ಒಂದಕ್ಕೆ ಆಗೋದೇ ಇಲ್ಲ ಪಾರಿವಾಳಗಳಿಗೆ. ಆವಾಗ ಏನು ಮಾಡುತ್ತೆ, ಈ ಥರ ಓಡಾಡ್ಬೇಕಾದ್ರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡಬೇಕಾದ್ರೆ ಅದು ಅಕ್ಕಿ ಎಲ್ಲ ಬಿದ್ದು ಆ ಥರ ಆಗಿರುತ್ತೆ. ಪಾರಿವಾಳಗಳಿಗೆ ಮಾತ್ರ ಒಂದನ್ನು ಕಂಡ್ರೆ ಒಂದು ಆಗೋದಿಲ್ಲ ಅಂತಲ್ಲ, ಮನುಷ್ಯರಲ್ಲೂ ಜಾಸ್ತಿ, ಪಾರಿವಾಳಗಳಿಗೆ ಸ್ವಲ್ಪ ಕಡಿಮೆ. ಓಕೆ, ಇವಾಗ ನಾವು ಹಾಗೆ ಟ್ರೆಂಡ್ಸ್ಗೆ ಹೋಗಿ ಒಂದಷ್ಟು ಬಟ್ಟೆನ ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ನಾನು ಬೆಡ್ ಆರ್ಡರ್ ಕೊಡೋಣ ಅಂಥೇಳಿ ಇಲ್ಲಿ ಬಂದಿದ್ದೀನಿ. ಓಕೆ, ಏನಂದರೆ ಬೆಡ್ಡು ಆರ್ಡ್ರ್ ಕೊಡಬೇಕಾದ್ರೆ ಫಸ್ಟು ನಾವು ತೊಗೊಂಡಾಗ ಕೌಶಿದು ದಿವಾನ್ ಕಾಟಿಗೆ 6000 ಏನೋ ಇತ್ತು, 6,500 ಏನೋ ಇತ್ತು, ಅಷ್ಟು ಕೊಟ್ಟು ತೊಗೊಂಡಿದ್ವಿ. ಅಂದರೆ ನಮ್ಮದು ದಿವಾನ್ ಕಾಟ್ ಏನಿದೆ ಅದು ಸ್ವಲ್ಪ ದೊಡ್ಡ ಸೈಜು,
ಅಂದರೆ ಅಗಲನೂ ದೊಡ್ಡದಿದೆ, ಉದ್ದನೂ ಕೂಡ ದೊಡ್ಡದಾಗಿದೆ. ಆದ್ದರಿಂದ ನಾವು ಆರ್ಡ್ರು ಅಂದರೆ ಮಾಡಿಸಲೇಬೇಕಿತ್ತು, ರೆಡಿ ತೊಗೊಳಕ್ಕಾಗಿರಲಿಲ್ಲ. ಅದಾದಮೇಲೆ ಅದು ಓಕೆ ಚೆನ್ನಾಗಿದೆ ಕೌಶಿ, ಓಕೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ನಲ್ಲ, ಅದೇ ಥರದೇ ರೂಮಿಗೂ ಹೊಸ ಬೆಡ್ ತೊಗೊಳ್ಳೋಣ ಅಂದ್ಬಿಟ್ಟು ಮತ್ತೆ ಒಂದು ಬೆಡ್ಡನ್ನು ಆರ್ಡ್ರ್ ಮಾಡೋಣ ಅಂತೇಳಿ ಬಂದ್ವಿ. ನೋಡಿದರೆ ಅವತ್ತಿಗೂ ಇವತ್ತಿಗೂ ಬೆಡ್ ರೇಟೆಲ್ಲ ಜಾಸ್ತಿ ಆಗಿಬಿಟ್ಟಿದೆಯಂತೆ. ಅವರು ನಮಗೆ ಹೇಳೋದು ಬೆಡ್ ರೇಟೆಲ್ಲ ಈ ಥರ ಜಾಸ್ತಿ ಆಗಿಬಿಟ್ಟಿದೆ ಅಂತೇಳಿ. ಆಮೇಲೆ ನಾನು ಅಳತೆ ಎಲ್ಲ ಮಾಡ್ಕೊಂಡು ಹೋಗಿದ್ದೆ. ಅಗಲ ಬಂದು 63, ಉದ್ದ ಬಂದು 80 ಇತ್ತು. ಆಮೇಲೆ ನಾನು ಅಂದ್ಕೊಂಡೆ 80 ಬೇಡ, 78 ತೊಗೊಳ್ಳೋಣ. 78 ಅಂದರೆ 63 78 ಮಾಡಿಸೋಣ ಅಂಥೇಳಿ. ಕೌಶಿ ಇಲ್ಲ ಯಾಕೆ 2 ಇಂಚೆಲ್ಲ ಕಡಿಮೆ ಬಿಡಬೇಕು, ನೀಟಾಗಿ ಮಾಡ್ಸಮ್ಮ ಅಂತೇಳಿ. ಅದಕ್ಕೆ ನಾನು ಇಲ್ಲ ಬೇಡ, 1-2 ಇಂಚು ಫ್ರೀಯಾಗಿರಲಿ, ಒಂದು ಬೆಡ್ಶೀಟ್ ಹಾಕೋದಕ್ಕೆ ಏನಕ್ಕಾದರೂ ಸರಿ ಹೋಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಇಲ್ಲ ಇವನು ಕೇಳ್ತಾನೆ ಇರಲಿಲ್ಲ. ಸರಿ ಆಯಿತು ಬಿಡು, 80 ಬೇಡ, ಈ ಕಡೆ 78 ಬೇಡ, 79 ಮಾಡಿಸ್ಬಿಡೋಣ ಅಂತೇಳಿ ಹೋಗಿದ್ದು. ಅಲ್ಲೋದ್ಮೇಲೆ ಎಲ್ಲ ಉಲ್ಟಾ ಆಗೋಯ್ತು. ಏನಂದರೆ ಅವ್ರದ್ದು ಒಂದು ಅಳತೆ ಇರುತ್ತೆ, 66 ಮತ್ತು 80ಗೆ ಈ ಒಂದು ರೇಟ್ ಇರುತ್ತೆ. ಆ ರೇಟ್ನ ಅವ್ರು ಹೇಳಿದ್ರು. ನಾನಂದೆ 80 ಬೇಡ, ನಮಗೆ 80 ತುಂಬ ಇದಾಗ್ಬಿಡುತ್ತೆ ಅನಿಸುತ್ತೆ ಕಾಟಿಗೆ. ಅದಕ್ಕೆ 1 ಇಂಚ್ ಕಡಿಮೆ ಮಾಡಿ 66 ಇದೆಯಲ್ಲ ಅದನ್ನು 63 ಮಾಡಿಬಿಟ್ಟು ನಮಗೆ ಮಾಡಿಕೊಡಿ, ಕಡಿಮೆ ಮಾಡಿಕೊಡಿ. ಅಂದರೆ ಅಗಲ 63, ಉದ್ದ ಬಂದು 79 ಮಾಡಿಕೊಡಿ ಅಂತ. ಆದರೆ ಅವರು ಮಾಡಿಕೊಡ್ತಾರೆ, ಮಾಡಿಕೊಡೋದಕ್ಕೇನು ಪ್ರಾಬ್ಲಮ್ ಇಲ್ಲ. ಆದರೆ ರೇಟು ಒಂದೇ ತೊಗೋತಾರೆ. ಇವಾಗ ಅದ್ರ ರೇಟ್ ಏನಿದೆ ಅಂದರೆ 12,000 ಚಿಲ್ಲರೆ ಇದೆ ಅದರದ್ದು. ಆದರೆ ನಾವು ಇಲ್ಲಿ ಅಗಲನೂ ಕಡಿಮೆ ಮಾಡಿಸ್ತೀವಿ. ಅಂದರೆ ಅಗಲ ಬಂದು ಅಲ್ಲಿ 66 ಇದೆ, ನಾನು 63 ಮಾಡಿಸ್ತೀನಿ. ಉದ್ದ ಬಂದು ಅಲ್ಲಿ 80 ಇದೆ, ನಾನು 79 ಮಾಡಿಸ್ತೀನಿ. ಆವಾಗ ನನಗೆ ಕಡಿಮೆ ರೇಟಿಗೆ ಹಾಕ್ಕೊಡ್ಬೇಕಲ್ವ. ಇವರು ಆ ಥರ ಮಾಡಲ್ಲ ಅಂತೆ. ಅಲ್ಲಿ ನೀವು ಕಡಿಮೆ ಇಂಚಸ್ ಮಾಡಿಸ್ಕೊಂಡ್ರೂ ಅದೇ ರೇಟು ಅಂತ ಹೇಳ್ಬಿಟ್ರೆ ನನಗೆ ಸ್ವಲ್ಪ ಬೇಜಾರಾಗೋಯ್ತು. ಯಾಕೆಂದರೆ ನನಗೆ ಅವ್ರಿಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಅಲ್ಲಿ 66 ಇದೆ, ಇಲ್ಲಿ 63 ಇದೆ, ಇಲ್ಲಿ 80 ಇದೆ, ಅಲ್ಲಿ 79 ಇದೆ, ಯಾಕೆ ಆ ಥರ ಮಾಡ್ತೀರಾ, ಕಡಿಮೆ ಮಾಡಿಕೊಡಿ ಅಂತ. ಇಲ್ಲ ಮೇಡಮ್, ಅದು ಆ ಥರನೇ ಬರೋದು ಬೆಡ್ಗಳಲ್ಲಿ ಅಂತ ಹೇಳಿದ್ರೆ. ಮತ್ತು ನಾವು ಬೇರೆ ಥರ ಬೆಡ್ಗಳು ನೋಡಿದ್ವಿ. ಅಂದರೆ ಕೌಶಿ ತವಿದೆಯಲ್ಲ ಆ ಥರದ್ದಲ್ಲದೆ ಬೇರೆ ಥರ ಬೆಡ್ ನೋಡೋಣ ಅಂತೇಳಿ. ಆಮೇಲೆ ನನಗೆ ಬೇರೆ ಥರದ್ದು ಯಾವುದೂ ಇಷ್ಟ ಆಗಲಿಲ್ಲ. ಮತ್ತು ರೇಟು ಕೂಡ ಹಾಗೇ ಇರುತ್ತೆ. ನಾವು ಸ್ವಲ್ಪ ಇವಾಗೆಲ್ಲ ಪೇಯ್ನೆಲ್ಲ ಹೋಗಬೇಕು, ಬೆನ್ನುವೆಲ್ಲ ಇರುತ್ತಲ್ಲಪ್ಪ, ಆ ಥರದ್ದೆಲ್ಲ ಹೋಗಬೇಕು ಅಂದರೆ ಅದಕ್ಕೆ ಒಂದು ಬೆಡ್ ಇದೆ. ಆ ಬೆಡ್ಡನ್ನು ತೊಗೊಂಡ್ರೆ ಬೆನ್ನುವೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಒಂದೊಂದು ಸರಿ ಹೌದಲ್ವಾ, ಇನ್ನು ವಯಸ್ಸಾಗ್ತಿರುತ್ತೆ, ಆ ಥರದ್ದೇ ತೊಗೋಬೇಕು ಅಂಥೇಳಿ. ಅಂದರೆ ಪೇಯ್ನ್ ಕಿಲ್ಲರ್ದು ಆ ಥರದ್ದೆಲ್ಲ. ಆದರೆ ಆಮೇಲೆ ಅಯ್ಯೋ ಬೇಡ ಬಿಡು, ಇದೇ ತೊಗೊಳ್ಳೋಣ. ಅದ್ರ ರೇಟ್ಗಳಂದರೆ ನೀವು ಯಾವ್ಯಾವ ಬೆಡ್ಗಳನ್ನ ನೋಡ್ತೀರಾ ಆ ಬೆಡ್ ನೋಡೋ ರೇಟ್ಗಳೆಲ್ಲ ಹಂಗೆ ಹೈ ಆಗಿ ಹೋಗ್ತಾ ಇರುತ್ತೆ. ಅಂದರೆ ಕಡಿಮೆಯಿಂದ ಜಾಸ್ತಿ ಅಂತಲೇ ಹೋಗ್ತಾ ಇರುತ್ತೆ ಹೊರತು ಕಡಿಮೆ ಅಂತೂ ಸಿಗೋಲ್ಲ. ಅದಕ್ಕೆ ಅಯ್ಯೋ ಸದ್ಯಕ್ಕೆ ಇಲ್ಲಿರುವಷ್ಟು ದಿನ ನಾವು ಯೂಸ್ ಮಾಡೋಣ ಅಂದ್ಬಿಟ್ಟು ಈ ಬೆಡ್ಡನ್ನೇ ನೋಡಿದ್ವಿ. ಕೊನೆಗೆ ಇದು 12,000 ಚಿಲ್ಲರೆ ಹೇಳಿದ್ರು. ಮೋಹನ್ ಮಾಮಂಗೆ ಇಷ್ಟ ಆಗಲಿಲ್ಲ. ಅವತ್ತು ಅಂದರೆ ನಾವು ಕೌಶಿಗೆ ದಿವಾನ್ ಕಾಟಿಗೆ ಬೆಡ್ ನೋಡೋಕೆ ಹೋಗಿದ್ವಿ ನೋಡಿ. ಅವತ್ತವರು ಒಂದು ರೇಟ್ ಹೇಳಿದರು. ಅವತ್ತಿಗೂ ಇವತ್ತಿಗೂ 2,000 ರೂಪಾಯಿ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ಮೋಹನ್ ಮಾಮ ಹೇಳೋದು, ಅವತ್ತಿಗೂ ಇವತ್ತಿಗೂ 2,000 ರೂಪಾಯಿ ಜಾಸ್ತಿ ಹೇಳ್ತಿದ್ದೀರಲ್ಲ ಹಾಗೆ ಹೀಗೆ ಅಂತ. ಇಲ್ಲ ಸರ್, ಇದು ಹೀಗೆ ಬರೋದು ಹಾಗೆ ಬರೋದು, ಸುಮಾರು ಹೊತ್ತು ವಾದಗಳೆಲ್ಲ ನಡೀತು. ಅದಾದಮೇಲೆ ಆಮೇಲೆ ಓನರು ಅನಿಸುತ್ತೆ ಅವರು ಅವ್ರಿಗೆ ನಾವು ಕಾಲ್ ಮಾಡಿದ್ದು. ಅಂದರೆ ಅವರು ಬೆಡ್ಡೆಲ್ಲ ತಂದು ಮನೆಗೆ ಕೊಡ್ಬೇಕಾದ್ರೆ, ಅಂದರೆ ಡೆಲಿವರಿ ಕೊಡ್ಬೇಕಾದ್ರೆ ಅವರೇ ಬಂದಿದ್ದರು. ಅವ್ರಿಗೆ ಫೋನ್ ಮಾಡಿದ್ವಿ. ಮತ್ತು ಅವ್ರು ಬಂದುಬಿಟ್ಟು ಆಮೇಲೆ ಹೇಳಿದ್ರು, ಓಕೆ ನೀವು 79 ಹೇಳ್ತಿದ್ದೀರಲ್ಲ, 79 ಬೇಡ 78 ಮಾಡ್ಕೊಳ್ಳಿ, ಆವಾಗ ಸರಿ ಹೋಗುತ್ತೆ ಅಂದ್ಬಿಟ್ಟು. ಆಮೇಲೆ 63 ಮತ್ತು 78ಗೆ ಆಮೇಲೆ ಬೆಡ್ದು ಆರ್ಡ್ರೆಲ್ಲ ಕೊಟ್ಬಿಟ್ಟು ಆಮೇಲೆ ಸ್ವಲ್ಪ ಅಮೌಂಟೆಲ್ಲ ಪೇ ಮಾಡಿಬಿಟ್ಟು ಅಲ್ಲಿಂದ ನಾವು ಬಿಗ್ ಮಾರ್ಕೆಟ್ಗೆ ಹೋದ್ವಿ. ಅಂದರೆ ಇದು ಟ್ರೆಂಡ್ಸಲ್ಲಿ ನಾವು ಯಾವುದೇ ವೀಡಿಯೋ ಮಾಡಿಲ್ಲ, ಯಾಕೆಂದರೆ ವೀಡಿಯೋ ಮಾಡೋಂಗಿಲ್ವಲ್ಲ ಅಲ್ಲಿ. ಒಂದೊಂದು ಸರಿ ಅಂತಾರೆ ಏನೂ ಅನ್ನಲ್ಲ, ಒಂದೊಂದು ಸರಿ ವೀಡಿಯೋನೇ ಮಾಡಬೇಡಿ ಅಂತಾರೆ. ಅದಕ್ಕೆ ಅಲ್ಲಿ ವೀಡಿಯೋ ಮಾಡಿಲ್ಲ. ಫಸ್ಟು ಟ್ರೆಂಡ್ಸಲ್ಲೇ ನಾವು 2 ಅವರ್ ಅಂದರೆ 6 ಅನ್ಸುತ್ತೆ 6 ಕಾಲು ಗಂಟೆನೂ ಟ್ರೆಂಡ್ಸಲ್ಲೇ ಇದ್ವಿ.
ಅಂದರೆ ಅಷ್ಟು ಬಟ್ಟೆನ ಪರ್ಚೇಸ್ ಮಾಡಿದ್ದೀವಿ ಅಂಥೇಳಿ. ಆಮೇಲೆ ನಾವು ಬೆಡ್ ಅಂಗಡಿಗೆ ಬಂದು, ಬೆಡ್ ಅಂಗಡಿಲೇನು ತುಂಬ ಹೊತ್ತು ಟೈಮ್ ತೊಗೊಳ್ಳಿಲ್ಲ. ವಾದ ಮಾಡೋದ್ರಲ್ಲೇ ನಮ್ಮದು ಟೈಮ್ ಹೋಯಿತು. ಬೆಡ್ಡೇನೋ ಸೆಲೆಕ್ಟ್ ಮಾಡಿದ್ವಿ, ಇದೇ ಬೆಡ್ಡನ್ನು ತೊಗೊಳ್ಳೋಣ ಅಂಥೇಳಿ. ಆದರೆ ರೇಟದ್ದು ಸ್ವಲ್ಪ ವಾದ ವಿವಾದಗಳು ನಡೀತು. ಅದಾದಮೇಲೆ ಅಲ್ಲೂ ಕೂಡ ಓಕೆ ಅಂತೇಳಿ ಮಾಡಿಬಿಟ್ಟು ಅಲ್ಲಿಂದ ನಾವು ಎಲ್ಲಿಗೆ ಬಂದ್ವಿ ಅಂದರೆ ಬಿಗ್ ಮಾರ್ಕೆಟಿಗೆ ಬಂದ್ವಿ. ಬಿಗ್ ಮಾರ್ಕೆಟ್ಗೆ ಮೆಹಂದಿ ಬೇಕಿತ್ತು. ನಾನು ಫಸ್ಟ್ ಟೈಮ್ ಹೋದಾಗ ಮೆಹಂದಿನ ಮರೆತು ಬಂದಿದ್ದೆ. ಅದಾದಮೇಲೆ ಮತ್ತೆ ಮೆಹಂದಿ ಇವ್ನಿಗೆ ಹೇಳಿದ್ದೀನಿ, ಆ ಕಡೆ ಫ್ರೆಂಡ್ಸ್ ಜೊತೆ ಹೋದರೆ ತೊಗೊಬಾ ನಾನು ಬಂದಮೇಲೆ ದುಡ್ಡು ಕೊಡ್ತೀನಿ ಅಂತ. ಇವನು ಹೋಗ್ತಿದ್ನೋ ಏನೋ ಗೊತ್ತಿಲ್ಲ, ಆದರೆ ತಂದಿರಲಿಲ್ಲ. ಅದಕ್ಕೆ ಹೇಗಿದ್ರು ಇಲ್ಲಿ ತನಕ ಬಂದಿದ್ದೀವಲ್ಲ, ಬಿಗ್ ಮಾರ್ಕೆಟ್ ಪಕ್ಕನೇ ಬೆಡ್ ಅಂಗಡಿ ಎಲ್ಲ ಇದ್ದಿದ್ದು, ಅದಕ್ಕೆ ಇಲ್ಲಿ ತನಕ ಬಂದಿದ್ದೀವಲ್ಲ ಹೋಗೋಣ ನಡಿ ಅಂದ್ಬಿಟ್ಟು ಮತ್ತೆ ಆಮೇಲೆ ಬಿಗ್ ಮಾರ್ಕೆಟಿಗೆ ಬಂದ್ವಿ. ಹಾಗೆ ಇಲ್ಲಿ ಬೇಟಾ ಫಿಶ್ ಅಂತೇಳಿ ಇದು ಫಿಶ್ ಎಲ್ಲ ಇತ್ತು. ನನಗೆ ಇದೆಲ್ಲ ಇಷ್ಟ ಆಗಲ್ಲ ಬಿಡಿ. ಇವನು ಹೇಳ್ತಾಯಿದ್ದ, ಅಮ್ಮ ಬೇಟಾ ಫಿಶು ಅಂತೇಳಿ. ಅದರಲ್ಲಿ ತುಂಬ ವೆರೈಟಿಗಳೆಲ್ಲ ಇತ್ತು, ಚೆನ್ನಾಗಿದೆ. ಅಂದರೆ ಬೇಟಾ ಫಿಶ್ ಅಂದರೆ ಒಂದು ಇದರಲ್ಲಿ ಒಂದೇ ಫಿಶ್ ಇಡಬೇಕಂತೆ. ಅದು ಬೇರೆ ಫಿಶ್ ಏನಾದರೂ ಹಾಕಿದ್ರೆ ಅದು ತಿನ್ಬಿಡುತ್ತಂತೆ. ಅದು ನನಗೆ ಗೊತ್ತಿಲ್ಲ, ಕೌಶಿ ಹೇಳೋದು ನನಗೆ. ಇದರಲ್ಲಿ ಇದೊಂದೇ ಫಿಶ್ ಮಾತ್ರ ಇರಬೇಕು. ಇದೆಲ್ಲ ಚೆನ್ನಾಗಿದೆ ನೋಡಿ, ಎಷ್ಟು ಕಲ್ಲರ್ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಅದಕ್ಕೆ ಅವನು ನನಗೆ ಹೇಳ್ಕೊಡ್ತಾ ಇದ್ದ, ಒಂದೇ ಫಿಶ್ ಇಡಬೇಕಮ್ಮ, ಬೇರೆ ಯಾವುದಾದ್ರೂ ಫಿಶ್ ಇಟ್ಟರೆ ಸತ್ತೋಗ್ಬಿಡುತ್ತೆ, ಸತ್ತೋಗ್ಬಿಡಲ್ಲ, ಸಾಯಿಸ್ಬಿಡುತ್ತೆ ಇದು ಅಂತ ಇವನು ಹೇಳ್ತಾ ಇದ್ದ. ಹಾಗೆ ಅಲ್ಲಿ ನೋಡಿಕೊಂಡು ಮತ್ತು ಇಲ್ಲಿನು ವಿಡಿಯೋ ಏನು ಮಾಡೋದು ಬೇಡ, ಏಕೆಂದರೆ ಬರೀ ಮೆಹಂದಿ ತೊಗೊಳ್ಳೋದು ಅಂದ್ಕೊಂಡು ಹೋಗಿದ್ದಲ್ವ, ಅದಕ್ಕೆ ಆಮೇಲೆ ಮೆಹಂದಿ ತೊಗೊಳ್ಳೋಣ ಅಂತ ಹೋಗಿ ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ, ಆಮೇಲೆ ಮೋಹನ್ ಮಾಮ ಫೋನ್ ಮಾಡಿಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಬನ್ನಿ ಅಂದರೆ ಇನ್ನೊಂದು ಸ್ವಲ್ಪ ಇತ್ತು. ಅದಕ್ಕೆ ಅದನ್ನು ತೊಗೊಬಂದ್ಬಿಡಿ, ಮತ್ತು ಅದಕ್ಕೋಸ್ಕರ ಮತ್ತೆ ಇನ್ನೊಂದು ದಿನ ಹೋಗೋದು ಬೇಡ ಬಿಗ್ ಮಾರ್ಕೆಟ್ಗೆ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಹಾಗೆ ಡ್ರೈ ಫ್ರೂಟ್ಸು ತೊಗೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ನೋಡಿಕೊಂಡು ಇಲ್ಲಿಂದ ನಾವು ಡ್ರೈ ಫ್ರೂಟ್ಸ್ ಕಡೆ ಹೊರಟ್ವಿ. ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಹಾಗೆ ಈ ಕಡೆ ವೆಜಿಟೇಬಲ್ಸ್ ಎಲ್ಲ ಇತ್ತು. ಹಾಗೆ ಕೌಶಿಕ್ ತೋರಿಸ್ತಾ ಇದೆ, ಈ ಸಣ್ಣ ಮೆಣಸಿನ್ಕಾಯಿ ಬರುತ್ತೆ, ಗೊತ್ತಾ ನಿಮಗೆ, ಏನು ಹೇಳ್ತಾರೆ, ಚುರ್ಕುನ್ ಮೆಣಸಿನ್ಕಾಯಿ ಅಂತ ಕರೀತಾರೆ. ಆ ಮೆಣಸಿನ್ಕಾಯಿನ ತೋರಿಸ್ತಾ ಇದೆ ಕೌಶಿಕ್. ಇದೆಷ್ಟು ಸ್ಟ್ರಾಂಗ್ ಇರುತ್ತೆ ಗೊತ್ತಾ, ತುಂಬ ಸ್ಟ್ರಾಂಗ್ ಇರುತ್ತೆ ಅಂತೆಲ್ಲ ಹೇಳ್ತಾ ಇದೆ. ಹಾಗೆ ಒಂದೊಂದು ಇದರಲ್ಲಿ ಏನೋ ಸೊಪ್ಪುಗಳು ಗೊತ್ತಿಲ್ಲ, ನನಗೆ ಆ ಸೊಪ್ಪೇನು ಅಂತಲೇ ಗೊತ್ತಿಲ್ಲ. ಆಮೇಲೆ ನಾನು ಫಸ್ಟ್ ಅಂದ್ಕೊಂಡೆ ಅದು ಮೆಂತ್ಯ ಸೊಪ್ಪು ಇರ್ಬೋದು ಅಂತೇಳಿ. ಆಮೇಲೆ ಹತ್ರ ಹೋಗಿ ನೋಡ್ತೀನಿ, ಅದು ಮೆಂತ್ಯ ಸೊಪ್ಪಲ್ಲ, ಮೆಂತ್ಯ ಸೊಪ್ಪು ಥರ ದೂರಕ್ಕೆ ಕಾಣಿಸುತ್ತೆ, ಹತ್ರ ಹೋಗಿ ನೋಡಿದ್ರೆ ಅದು ಮೆಂತ್ಯ ಸೊಪ್ಪೆಲ್ಲ, ಏನೋ ಸೊಪ್ಪು. ಆಮೇಲೆ ಕೌಶಿಕ್ ಇದು ಏನೋ ಸೊಪ್ಪು ಕಣೋ ಇದು ನೋಡು ಅಂತ ಹೇಳ್ತಾ ಇದ್ದೆ. ಹಾಗೆ ಈ ಥರದ್ದೆಲ್ಲ ತೋರಿಸ್ತಾ ಇದ್ದೆ. ಹಾಗೆ ಮೊನ್ನೆ ಬದನೆಕಾಯಿ ಎಲ್ಲ ಫ್ರೈ ಮಾಡಿದ್ನಲ್ಲ, ಅದಕ್ಕೆ ಈ ಥರ ಬದನೆಕಾಯಿ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅಂಥೇಳಿ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಬೋದು ಅಂತ ಅವನಿಗೆ ಹೇಳ್ತಾ ಇದ್ದ. ಓಕೆ, ಹಾಗೆ ಈ ಕುಂಬಳಕಾಯಿ ಎಲ್ಲ ತೊಗೊಳ್ಳೋಣ, ತುಂಬ ದಿನ ಆಗಿದೆ, ದೋಸೆ ಮಾಡಿಬಿಟ್ಟು ಕುಂಬಳಕಾಯಿನ ಪಲ್ಯ ಮಾಡೋಣ ಅಂತಂದರೆ ಇವನು ನನಗೆ ಅದು ಇಷ್ಟನೇ ಇಲ್ಲ ಅಂದ್ಬಿಟ್ಟ. ಆಮೇಲೆ ಸರಿ ಮೋಹನ್ ಮಾಮ ಮೊದಲೇ ಹೇಳ್ತಾಯಿದ್ರು, ಇವಾಗ ಹಸಿಯವರೆಕಾಯಿ ಮಾಡಬೇಡ, ಅಂದರೆ ಹಸಿಯವರೆಕಾಯಿ ಇದೆಯಲ್ಲ, ಅಂದರೆ ವಾಯಿ ಹಿಡಿಯುತ್ತೆ, ಶೀತ ಅಂತೇಳಿ ಅದನ್ನೇ ಬೈತಾ ಇರ್ತಾರೆ. ಇನ್ನು ಕುಂಬಳಕಾಯಿ ಅದು ಕೂಡ ಶೀತನೇ, ಇನ್ನು ಅದನ್ನು ತೊಗೊಂಡೋಗ್ಬಿಟ್ಟು ಇನ್ನು ಕಾಲು ಕೈ ಇನ್ನೂ ವಾಯ ಅಂತಾರೆ ನೋಡಿ, ಕಾಲು ಹಿಡ್ಕೊತು ಕೈ ಹಿಡ್ಕೊತು ಅಂತೇಳಿ, ಆ ಥರ ಏನಾರು ಆಗ್ಬಿಟ್ರೆ ಆಮೇಲೆ ಇದು ತಿನ್ನಿಸ್ಬಿಟ್ಟೆ ಹಿಂಗೆ ಆಗ್ಬಿಟ್ಟದೆ ಅಂತ ಅಂತಾರೆ.
ಅದಕ್ಕೆ ಬೇಡ ಅಂದ್ಬಿಟ್ಟು ತೊಗೊಂಡಿರೋದನ್ನ ಕುಂಬಳಕಾಯಿನ ತೊಗೊಂಡೋಗಿ ಅಲ್ಲೇ ಇಟ್ಬಿಟ್ಟೆ. ಒಂದು ಸಿಹಿ ಕುಂಬಳಕಾಯಿ ತೊಗೊಂಡಿದ್ದೆ, ಇನ್ನೊಂದು ಬಂದು ಬೂದು ಕುಂಬಳಕಾಯಿ, ಎರಡೂ ಕಟ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ, ಅದನ್ನು ತೊಗೊಂಡಿದ್ದೆ. ಆಮೇಲೆ ಯಾವಾಗ ನೆನಪಾಯಿತು ಇವನು ಯಾವಾಗ ಆ ಥರ ಹೇಳ್ದ, ಆಮೇಲೆ ಮೋಹನ್ ಮಾಮೂನ್ ನೆನಪಾಯಿತು, ಅವರು ತೊಗೊಂಡೋದ್ಮೇಲೆ ಈ ಥರ ಹೇಳ್ತಾರೆ. ಅದಕ್ಕೆ ಬೇಡ ತೊಗೊಂಡು ಹೋಗದೇ ಇರೋದೇ ಒಳ್ಳೆಯದು ಅಂದ್ಬಿಟ್ಟು ಆಮೇಲೆ ಅದನ್ನು ಅಲ್ಲೇ ಇಟ್ಬಿಟ್ಟೆ. ಇದು ಗೊತ್ತಾ ನಿಮಗೆ, ಎಷ್ಟು ಜನಕ್ಕೆ ಗೊತ್ತಿಲ್ಲ ನನಗೆ. ತುಂಬ ಜನಕ್ಕೆ ಗೊತ್ತಿರುತ್ತೆ, ನಮಗೆ ಗೊತ್ತಿಲ್ಲ. ಮಕ್ಳಿಗೆ ಗೊತ್ತಿರುತ್ತೆ ನೋಡಿ, ನಮ್ಮ ಕೌಶಿ ಅವ್ರಿಗೆಲ್ಲ ಗೊತ್ತು, ನಮಗೆ ಗೊತ್ತಿಲ್ಲ. ಇದೇನು ಜೋಲೋ ಚಿಪ್ಸ್ ಅಂಥೇಳಿ, ಇದು ತುಂಬ ಖಾರ ಇರುತ್ತೆ ಅಂತ ಇವ್ನು ಬಂದು ನನಗೆ ಹೇಳೋದು, ಅಮ್ಮ ಒಂದೇ ಪೀಸ್ ಇರುತ್ತೆ ಕಣಮ್ಮ, ಅದನ್ನು ಯಾರೂ ತಿನ್ನೋಕ್ಕೆ ಆಗಲ್ಲ, ಈ ಥರ ಪ್ರಾಂಕ್ ಎಲ್ಲ ಮಾಡಬೇಕು ಅಂದರೆ ಮಾತ್ರ ಇದನ್ನು ತೊಗೊಂಡೋಗ್ಬಿಟ್ಟು ಮಾಡ್ತಾರೆ ಅಂತ ಹೇಳ್ತಾ ಇದ್ದ. ಅದಕ್ಕೆ ಎಷ್ಟೋ 80 ರುಪೀಸೇ ಏನೋ ಇತ್ತು, ತೊಗೊಳ್ಳೋಣ ಒಂದು ಅಂತ ಹೇಳ್ತಾ ಇದ್ದ. ನಾನು ಬೇಡ ನಮಗೆ ಅದು ಅವಶ್ಯಕತೆ ಇಲ್ಲ, ಸುಮ್ಮನೆ ಏನಕ್ಕೆ ಅದು ತಿಂದ್ಬಿಟ್ಟು ಖಾರ ಅಂತ ಅಂದ್ಕೊಂಡು ಇದು ಮಾಡೋದು, ಬೇಡ ಅಲ್ಲೇ ಇಟ್ಟು ಬಾ ಅಂತ ಅಂದೆ. ಅದಕ್ಕೆ ಸುಮ್ಮನೆ ಯಾರಿಗಾದ್ರೂ ಊರಿಗೆಲ್ಲ ಹೋಗ್ತೀವಲ್ಲ ಅವಾಗ ತೊಗೊಂಡೋಗ್ಬಿಟ್ಟು ಫ್ರಾಂಕ್ ಮಾಡೋಣ ಅಂತೆಲ್ಲ ಹೇಳ್ತಿದ್ದ. ಆಯಿತು, ಊರಿಗೆ ಹೋಗ್ತೀವಲ್ಲ ಆವಾಗ ನೋಡ್ಕೊಳ್ಳೋಣ, ಇವಾಗ ಸದ್ಯಕ್ಕೆ ಬಾ ಅಂತ ಹೇಳ್ಬಿಟ್ಟು ಆಮೇಲೆ ಬಿಲ್ಲೆಲ್ಲ ಮಾಡಿಸ್ಕೊಂಡು ನಾವು ಮನೆ ಕಡೆಗೆ ಬಂದ್ವಿ. ಟೈಮ್ ನೋಡಿ 8 ಗಂಟೆ 5 ನಿಮಿಷ. ಇವಾಗ ಬಂದಿದ್ದು. ಹಾಗೆ ಇದು ಮೋಹನ್ ಮಾಮ ತರಕಾರಿ ತೊಗೊಂಡಿದ್ದಾರೆ, ನನಗೆ ಹೇಳಿಲ್ಲ ಅವರು. ನನಗೆ ಹೇಳಿದಿದ್ರೆ ನಾನು ತರಕಾರಿ ತೊಗೊಳ್ತಿರ್ಲಿಲ್ಲ. ಆಮೇಲೆ ನಾನು ಹೋಗ್ಬಿಟ್ಟು ತರಕಾರಿ ತೊಗೋತಾ ಇದ್ದೆ. ಆಮೇಲೆ ಫೋನ್ ಮಾಡಿದಾಗ ನಾನು ತರಕಾರಿ ತೊಗೊಬಿಟ್ಟಿದ್ದೀನಿ, ತೊಗೋಬೇಡ ಅಂದರು. ಪಾಪ ಅಜ್ಜಿ ಕೂತ್ಕೊಂಡಿದ್ದು, ಅದರಿಂದ ಇರಲಿ ಬಿಡು, ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಬೀನ್ಸ್ ಬಟಾಣಿ ತೊಗೊಂಡಿದ್ದೀನಿ. ಇವರು ಬೀನ್ಸು, ಕ್ಯಾರೆಟು, ಬೀಟ್ರೋಟು ಇದಿಷ್ಟು ತೊಗೊಂಡಿದ್ದಾರೆ ಅಷ್ಟೆ. ಒಂದೊಂದ್ಸರಿ ಈ ಥರ ಆಗಿಬಿಡುತ್ತೆ. ಓಕೆ, ಇದು ಬಿಗ್ ಮಾರ್ಕೆಟಲ್ಲಿ ತೊಗೊಂಡಿದ್ದೆಲ್ಲ ಇಲ್ಲಿದೆ. ಓಕೆ, ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.